ನನಗೇನಂತಂದರೆ ನಾನು ಪರ್ಸ್ನಲಿ ಮೆಲೋಡಿ ಲವರ್. ಸೊ ಹಂಗಾಗಿ ನನ್ನ ಫೇವ್ರೇಟ್ ಜನರ್ ಆಗಿರೋದ್ರಿಂದ ನಾನು ಲೂಪಲ್ಲಿ ನೋಡಿದ್ದೀನಿ ಆ ಸಾಂಗ್ನ. ಲಿರಿಕ್ಸ್ ಇರ್ಬೋದು, ತುಂಬ ಹಾಂಟಿಂಗ್ ಆಗಿದೆ. ಸಿನಿಮಾಟೋಗ್ರಫಿ ಅಂತೂ ಅಮೇಝಿಂಗ್ ಆಗಿದೆ. ನಾನು ಒಂದು ಬೈ ಒಂದು ನಾನೇ ಮಾತಾಡ್ತೀನಿ, ಎಲ್ಲ ನಾನೇ ಹೇಳ್ಬಿಟ್ಟು ಚೆನ್ನಾಗಿರಲ್ಲ. ಲಾಸ್ಟ್ ಎಸ್ ಮಲೈಕ್ ಅವರೇ, ನಿಮಗೆ ಪ್ರತಿ ಸಿನಿಮಾದಲ್ಲಿ ಈ ಥರದೊಂದು ಒಳ್ಳೆ ಸಾಂಗ್ ಸಿಗ್ತಾ ಇದೆ, ಅದು ಸಿಕ್ಕಾಪಟ್ಟೆ ವ್ಯೂಸ್ ಆಗುತ್ತೆ, ಪದೇ ಪದೇ ಗುನುಗು ಅಂತಿರುತ್ತೆ ಅಂತಂದಾಗ ಎಷ್ಟು ಖುಷಿ ಆಗುತ್ತೆ? ಸಿಕ್ಕಾಪಟ್ಟೆ ಖುಷಿ ಆಗುತ್ತೆ. ಆಮೇಲೆ ಫಸ್ಟ್ ಆಫ್ ಆಲ್ ಈ ಸಾಂಗ್ ಬರೋಕ್ಕಿಂತ ಮುಂಚೆ ಪ್ರೋಮೋನೇ ತುಂಬ ಕ್ಯಾಚಿ ಆಗಿತ್ತು, ಅದು ತುಂಬ ಜನಕ್ಕೆ ಇಷ್ಟ ಆಯಿತು. ಆಮೇಲೆ ನಾನು ಆ್ಯಕ್ಚುಲಿ ಥ್ಯಾಂಕ್ಸ್ ಹೇಳಬೇಕಿರೋದು ಅನಿಲ್ ಸರ್ಗೆ ಮತ್ತು ವಾಲಿ ಸರ್ಗೆ, ಬಿಕಾಸ್ ನನ್ನ ತುಂಬ ಚೆನ್ನಾಗಿ ತೋರಿಸಿದ್ದಾರೆ. ಅದೇ ನನಗೆ ಫಸ್ಟ್ ಬಂದಿದ್ದು. ಸಿನಿಮ್ಯಾಟೋಗ್ರಫಿ ತುಂಬ ಚೆನ್ನಾಗಿದೆ, ನಿನ್ನನ್ನು ತುಂಬ ಬೇರೆ ಥರ ತೋರಿಸಿದ್ದಾರೆ ಅಂತ. ಸೊ ಲೈಫಲ್ಲಿ ಫಸ್ಟ್ ಟೈಮ್ ನಾನು ಒಂದು ಭರತನಾಟ್ಯಂ ಗೆಟಪ್ ಹಾಕ್ಕೊಂಡಿದ್ದು. ಸೊ ಆಬ್ವಿಯಸ್ಲಿ ಇವಾಗ ಸಾಂಗ್ ಫುಲ್ ಟ್ರೆಂಡಿಂಗಲ್ಲಿದೆ. ಈಗ ಆಲ್ರೆಡಿ ವಿತಿನ್ 9 days ವಿ ಹ್ಯಾವ್ ರೀಚ್ಡ್ ಮಿಲಿಯನ್ ವ್ಯೂಸ್ ಆನ್ ಯೂಟ್ಯೂಬ್. ಸೊ ಅದು ಸಿಕ್ಕಾಪಟ್ಟೆ ಖುಷಿ ಕೊಡುತ್ತೆ. ನಿಮ್ಮ ಈ ಹಿಂದಿನ ಸಿನಿಮಾ ಉಪಾಧ್ಯಕ್ಷದಲ್ಲೂ ಸ್ವಲ್ಪ ಹಳ್ಳಿ ಶೇಡೆ ಇತ್ತು, ಇಲ್ಲೂ ಅದೇ ಇದೆ. ಬಟ್ ಟಿಪಿಕಲ್ ಕ್ಲಾಸಿಕಲ್ ಹೆಣ್ಮಗಳ ರೋಲ್ ಮಾಡ್ತಿದ್ದೀರಾ. ಸಾಂಗ್ ನೋಡ್ತಾ ಇದ್ದೀರಾ, ನಿಮಗೆ ಟಿಪಿಕಲ್ ಒಂದು ಹಳ್ಳಿ ರೋಲ್ ಅಂತ ಅನ್ಸುತ್ತೆ. ಬಟ್ ಸಿನಿಮಾದಲ್ಲಿ ಆ ಥರ ಇಲ್ಲ, ಕಾಂಟ್ರಾಸ್ಟ್ ಆಗಿದೆ. 2 ಡಿಫ್ರೆಂಟ್ ಶೇಡ್ಸ್ ಇದೆ. ಇವಾಗ ನಾನು ಎರಡು ಸಿನಿಮಾ ಮಾಡಿದ್ದೀನಿ, ಅದಕ್ಕಿಂತ ವಿಭಿನ್ನವಾಗಿರೋ ಒಂದು ಪಾತ್ರ ಅಂದರೆ ಕಲ್ಟಲ್ಲಿರೋ ಒಂದು ಪಾತ್ರ. ಹೆಸರು ಕೂಡ ನಾನು ಹೇಳೋಕ್ಕಾಗಲ್ಲ ಬೈ ಮಿಸ್ ಆಗಿ. 2 ಹೀರೋಯಿನ್ಸ್ ಇರೋದ್ರಿಂದ ಸಸ್ಪೆನ್ಸ್ನ ನಾವು ಇಡಬೇಕು ಅಂತ. ಸೊ ಐ ಆಮ್ ವೆರಿ ಗ್ರೇಟ್ಫುಲ್. ನನಗೂ ಆ ಕನ್ಫ್ಯೂಷನ್ ಆಗಿತ್ತು. 2 ಹೀರೋಯಿನ್ಸ್ ಅಂದ್ರಲ್ಲ ಇವರು. ಛತ್ರಿ ಹಿಂಗೆ ಇಟ್ಕೊಂಡಿದ್ದು ಅದು ಕವರ್ ಆಗಿತ್ತು ಟೀಸರಲ್ಲಿ. ಐ ವಾಸ್ ಥಿಂಕಿಂಗ್ ದಟ್ ಇದರಲ್ಲಿ ರಚಿತಾ ರಾಮ್ ಅವ್ರ ಹೀರೋಯಿನ್ ಅಂತಿದ್ರು, ನೋಡಿದ್ರೆ ರಚಿತಾ ಅವ್ರ ಥರ ಕಾಣಿಸ್ತಿಲ್ವಲ್ಲ, ಇದು ಯಾರಿದು ಅಂತ. ದೆನ್ ಸಾಂಗ್ ಬಂದಾಗ ಮಲೈಕ ಅಂತ ಕನ್ಫರ್ಮ್ ಆಯಿತು. ಅನಿಲ್ ಅವರು ನಿಮ್ಮ ಡೈರೆಕ್ಟ್ರು, ಒಳ್ಳೊಳ್ಳೆ ಸಿನಿಮಾಗಳು ಮಾಡಿದಂಥವ್ರು, ಇಂಡಸ್ಟ್ರಿ ಹಾಳಾಗ್ಲಾಗ ಗೊತ್ತಿರ್ತಕ್ಕಂಥ ವ್ಯಕ್ತಿ, ಒಳ್ಳೆ ಪ್ಯಾಷನೇಟ್ ಡೈರೆಕ್ಟ್ರು. ಸೊ ಅವ್ರ ಜೊತೆ ನೀವು ಕೆಲಸ ಮಾಡಿದ್ದು ಎಷ್ಟು ಖುಷಿ ಅನ್ನಿಸ್ತು ನಿಮಗೆ? ತುಂಬ ಖುಷಿ ಆಗ್ತಿದೆ ಸರ್. ಏನಕ್ಕಂದರೆ ಅವ್ರು ನನಗೆ ಹಳೆ ಪರಿಚಯ. ನನಗೆ ಯಶ್ ಅವ್ರ ಕಡೆಯಿಂದ ನನಗೆ ಅವ್ರ ಪರಿಚಯ ಆಗಿತ್ತು. ಅಂದರೆ ಐ ಥಿಂಕ್ KGF ರಿಲೀಸ್ ಆ ಸಕ್ಸಸ್ ಪಾರ್ಟಿ ಐ ಥಿಂಕ್ ಸಮ್ವೇರ್ ನಾನು ಅಲ್ಲಿ ಭೇಟಿಯಾಗಿದ್ದು ಅವ್ರನ್ನ. ಓಕೆ. ಸೊ ಅಲ್ಲಿಂದ ನಮ್ಮ ಜರ್ನಿ. ನಾವು ಸಿಕ್ಕಿತ್ತು ಬೇರೆ ಸಿನಿಮಾ ಮಾಡೋಣ ಅಂಥೇಳಿ, ಅದು ಹೋಗಿ ಈಗ ಕಲ್ಟ್ ಆಗಿರೋದು. ಇನ್ನು ಹೀ ಈಸ್ ವೆರಿ ಟ್ಯಾಲೆಂಟೆಡ್ ಸರ್. ಪ್ರಾಬ್ಲಮ್ ಏನಾಗೋಯಿತು ಅಂದರೆ ಅವ್ರಿಗೆ ಪಾಪ ಒಳ್ಳೆ ನಿರ್ಮಾಪಕರು ಯಾರೂ ಸಿಗಲಿಲ್ಲ. ಪ್ರಾಬ್ಲಮ್ಮೇ ಅದೇ ಆಗಿದ್ದು ಅವ್ರಿಗೆ. ಅಂದರೆ ಆ ಪೊಟೆನ್ಷಿಯಲ್, ಅದಕ್ಕೆ ಒಂದು ಸ್ಟ್ರೆಂತ್, ಒಂದು ಹಣ, ಒಂದು ಸ್ಟ್ರೆಂತ್ ಸಿಗುತ್ತಲ್ವ. ಸೊ ಸ್ಕೈ ಇಸ್ ದ ಲಿಮಿಟ್ ಅಂತಲೇ ಹೇಳ್ಬೋದು. ಸೊ ಐ ಥಿಂಕ್ ಈ ಸಿನಿಮಾದಲ್ಲಿ ಅವ್ರ ಪೊಟೆನ್ಷಿಯಲ್ ತೋರಿಸಿದ್ರಲ್ಲ, ಐ ಥಿಂಕ್ ಹಿಲ್ ಬಿ ಒನ್ ಆಫ್ ದ ಬಿಗ್ಗೆಸ್ಟ್ ಡೈರೆಕ್ಟರ್ ಆಫ್ ಅವರ್ ಕನ್ನಡ ಇಂಡಸ್ಟ್ರಿ. ಜಸ್ಟ್ ವೇಟ್ ಆ್ಯಂಡ್ ವಾಚ್. ಈ ಅಯೋಶವನಿಯ ಸಾಂಗ್ ಲಿರಿಕ್ ರೈಟರ್ ಕೂಡ ಅವರೇ. ಹೌದು. ಸೊ ಪದಗಳಂತೂ ತುಂಬ ಚೆನ್ನಾಗಿ ಪೋಣಿಸಿದ್ದಾರೆ. ಸೊ ಆ ಪದಗಳನ್ನ ಪದೇ ಪದೇ ಕೇಳಬೇಕು ಅನಿಸುತ್ತೆ. ಇತ್ತೀಚಿನ ದಿನಗಳಲ್ಲಿ ಮ್ಯೂಸಿಕ್ಕು ಡಾಮಿನೇಟ್ ಮಾಡುತ್ತೆ ಸಾಹಿತ್ಯ ಕಿವಿಗೆ ನಾಟಲ್ಲ ನಮಗೆ. ಬಟ್ ಈ ಸಾಂಗ್ ಇಟ್ ಇಸ್ ನಾಟ್ ಲೈಕ್ ದಟ್ ಸರ್. ಈಗ ಲಿರಿಕ್ಸ್ ಹೇಗಾಯಿತು ಅಂದರೆ, ನಾವು ಒಂದು 4-5 ರೈಟರ್ಸ್ ಕಡೆಯಲ್ಲಿ ಬರ್ಸಿದ್ವಿ ನಾವು. ಬಟ್ ಎಲ್ಲೋ ಒಂದು ಕಡೆ ಅದು ಹೋಮ್ಲಿ ಫೀಲ್, ಅದು ನಮ್ಮತನ ಅದು ಸಿಗ್ತಾ ಇರಲಿಲ್ಲ. ಓಕೆ. ಇವ್ರದಲ್ಲಿ ಪೊಟೆನ್ಷಿಯಲ್ ಇದೆ, ಬಟ್ ಇವ್ರಿಗೆ ಭಯ. ಈ ಸಿನಿಮಾದಲ್ಲಿ ಅವರು ಆ್ಯಸ್ ಅ ಡೈರೆಕ್ಟರಾಗಿ ಕೆಲಸ ಮಾಡೋರೆ, ಆ್ಯಸ್ ಅ ಕ್ಯಾಮ್ರಾಮನ್ನಾಗಿ ಕೆಲಸ ಮಾಡೋರೆ, ಆ್ಯಸ್ ಅ ಕೊರಿಯೋಗ್ರಾಫರಾಗಿ ಕೆಲಸ ಮಾಡೋರೆ, ಆ್ಯಸ್ ಅ ಮ್ಯೂಸಿಕ್ ಡೈರೆಕ್ಟರಾಗಿ ಕೆಲಸ ಮಾಡೋರೆ, ಆ್ಯಸ್ ಅ ರೈಟರಾಗಿ, ಲಿರಿಕ್ಸ್ ರೈಟರಾಗಿ ಎಲ್ಲ ರೀತಿಯಲ್ಲೂ ಕೆಲಸ ಮಾಡೋರೆ ಅವರು. ಓಕೆ. ಸೊ ಸಿನಿಮಾ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ಸೊ ಹೀ ಈಸ್ ವೆರಿ ಪೊಟೆನ್ಷಿಯಲ್. ಅವ್ರಿಗೆ ಅವ್ರ ಮೇಲೆ ಕಾನ್ಫಿಡೆನ್ಸ್ ಇಲ್ಲ, ಬಟ್ ನನಗೆ ಅವ್ರ ಮೇಲೆ ಇತ್ತು. ಇಲ್ಲ ಸರ್, ನೀವು ಮಾಡ್ತೀರಾ, ನೀವು ಮಾಡಿ ಬರೀರಿ, ಏನೂ ಆಗಲ್ಲ ಅಂತ ಹೇಳಿ. ಮಲೈಕ್ ಅವರೇ, ನಿಮಗೆ ಸಾಹಿತ್ಯ ಕೇಳಿದ ತಕ್ಷಣ ಈ ಥರದೊಂದು ಸಾಂಗ್ ಬರ್ತಾ ಇದೆ ನಮಗೆ, ನಮ್ಮ ಕಾಂಬಿನೇಷನಲ್ಲಿ ಅಂದಿದ ತಕ್ಷಣ ಎಷ್ಟು ಖುಷಿ ಆಯಿತು? ಯಾಕಂದರೆ ಪದಗಳು ತುಂಬ ಚೆನ್ನಾಗಿ ಪೋಣಿಸಿದ್ದಾರೆ ಅವರು. ಸರ್, ಇವಾಗ ಫಸ್ಟು ಒಂದು ಸಿನಿಮಾಗೆ 2 ಹೀರೋಯಿನ್ ಅಂದ ತಕ್ಷಣ ಯಾವುದೇ ಹೀರೋಯಿನ್ಸ್ಗಾದ್ರೂ ನನ್ನನ್ನು ಹೇಗೆ ಪೋರ್ಟ್ರೇ ಮಾಡ್ತಾರೆ, ನನಗೆ ಎಷ್ಟು ಸ್ಪೇಸ್ ಇರುತ್ತೆ ಅನ್ನೋ ಒಂದು ಕನ್ಫ್ಯೂಷನ್ ಎಲ್ಲರಿಗೂ ಇರುತ್ತೆ. ಆ ಕನ್ಫ್ಯೂಷನ್ ನನಗೂ ಇತ್ತು. ಬಟ್ ನಾವು ಆಲ್ಮೋಸ್ಟ್ ನಾನು ಒಂದು 40 ದಿನ ಕಲ್ಟಿಗೆ ಶೂಟ್ ಮಾಡಿದ್ದೀನಿ. ಆಮೇಲೆ ಈ ಸಾಂಗ್ ನಾನು ಶೂಟ್ ಮಾಡುವಾಗ ಕೇಳುವಾಗ ನಾವು ಆ್ಯಕ್ಚುಲಿ ತುಂಬ ಸ್ಟ್ರಗಲ್ ಮಾಡಿದ್ದೀವಿ. ಮಳೆಯಲ್ಲಿ ಒಂದು 8 days ನಾವು ದಿನ ಮಳೇಲಿ ಇರ್ತಾ ಇದ್ವಿ. ಬಿಸಿಲಿರಲಿ ಚಳಿ ಇರಲಿ ಮಳೆ ಅಂತೂ ಬರ್ತಾ ಇತ್ತು. ಸೊ ಆಮೇಲೆ ಅದು ಗೊತ್ತಾದ್ಮೇಲೆ ಅನಿಲ್ ಸರೇ ಬರೆದಿರೋದ್ರಿಂದ, ಅದಾದಮೇಲೆ ಆ ಸಾಂಗ್ ಅದು ನಿಮ್ಗೆ ಹೇಳಿದಾಗ ನೀವು ಬೇಕಾದ್ರೆ 90s ಸಾಂಗ್ಸ್ ಕೇಳಿದ್ರೆ, ಇವಾಗ ರಮೇಶ್ ಅರವಿಂದ್ ಸರ್